75 ಲಕ್ಷ ರೂಪಾಯಿ ಕೊಡ್ಬೇಕಂದ್ರೆ ಕೋರ್ಟಿಂದ ಆರ್ಡರ್ ತಗೊಂಡ್ಬಂದಿದ್ದಾರೆ. ಅದು ಕಾರ್ಪೊರೇಷನ್ ಆಲ್ರೆಡಿ ಬೀಗ ಹಾಕೋ ಪರಿಸ್ಥಿತಿ ಬಂದಿದೆ. ಈಗಾಗಲೇ ಮಾನ್ಯ ಉಚ್ಚ ನ್ಯಾಯಾಲಯದ ಏನು ಒಂದು ಆದೇಶ ಇತ್ತು, ಕಂಟೆಂಪ್ಟ್ ಆಫ್ ಕೋರ್ಟ್ ಇದರಲ್ಲಿ ಮಹಾನಗರ ಪಾಲಿಕೆಗೆ ಈಗಾಗಲೇ ಅವರು ಇದು ಕೊಟ್ಟಿದ್ದಾರೆ, 20 ಕೋಟಿ ರೂಪಾಯಿ ಭರಿಸಬೇಕಂತೇಳಿ. ಇದು ಅವ್ರ ಪರವಾಗಿ ಕೊಟ್ಟಿದ್ದೇನು ತಪ್ಪಿಲ್ಲ, ಕೋರ್ಟ್ ಡಿಸಿಷನ್ ಮಾನ್ಯ ಮಾಡಲೇಬೇಕು. ಅದು ಮನೆ ಕೂಡ ಹೇಳಿದ್ದೀನಿ. ಇವತ್ತಿನ ದಿವಸ ನಾವು ಏನು ಹೇಳ್ತಾ ಇದೀವಿ ಅಂತ ಹೇಳಿದ್ರೆ, ಈಗ ಇವತ್ತಿನ ದಿವಸ ತಾವು ಹೇಳಿದಾಗೆ 75 ಲಕ್ಷ ರೂಪಾಯಿ ಬಂತು. ಇವತ್ತು ಬೆಳಿಗ್ಗೆ ಯಾರೋ ಒಬ್ರು ನನಗೆ ಗಣಪತಿ ಕಲ್ಲಿಂದ ನಮ್ದು ಈ ರೀತಿ ಹೋಗಿದೆ ಅಂತ ತಗೊಂಡು ಒಬ್ರು ಫೋನ್ ಮಾಡಿದ್ರು. ಇನ್ನೊಬ್ರು ಶಾಪೂರಲ್ಲಿ ಸರಾಫ್ ಕಟ್ಟೆ ಹೋಗ್ಬೇಕಾದ್ರೆ ನಮ್ದು ಜಾಗ ಹೋಗಿದೆ ಅಂತ ತಗೊಂಡು ಇನ್ನೊಬ್ರು ಯಾರೋ ಕಾಲ್ ಮಾಡಿದ್ರು. ಎಲ್ಲರೂ ಪರಿಹಾರ ಕೇಳ್ಕೊಂಡು ಕೂತ್ಕೊಂಡ್ಬಿಟ್ರೆ 160 ಅಲ್ಲ 200 ಕೋಟಿ ರೂಪಾಯಿ ಮೇಲ್ಪಟ್ಟಿದ್ದನ್ನ ಪರಿಹಾರ ಕಾರ್ಪೊರೇಷನ್ ಕೊಡ್ಬೇಕಾಗುತ್ತೆ. ಹಾಗಾಗಿ ಇನ್ನು ಮುಂದೆ ಬೆಳಗಾವಿ ಕಾರ್ಪೊರೇಷನ್ ನಡಿಬೇಕು ಅಂತಂದ್ರೆ ಸೇವ್ ಬೆಳಗಾವಿ ಕಾರ್ಪೊರೇಷನ್ ಮಾಡ್ಬೇಕಂತ ಹೇಳಿದ್ರೆ ಒಂದೇ ನನ್ನ ವಿಚಾರದ ಪ್ರಕಾರ ಒಂದೇ ಒಂದು ಮಾತ್ರ ಇದಕ್ಕೆ ಐಡಿಯಾ ಇದೆ. ಅದು ಅಂತ ಹೇಳಿದ್ರೆ ಏನು ಒಂದು ಬ್ಯಾಂಕ್ ಆಫ್ ಇಂಡಿಯಾ ಸರ್ಕಲ್ ದಿಂದ ಹಿಡ್ಕೊಂಡು ಓಲ್ಡ್ ಪಿಪಿ ರೋಡ್ ವರೆಗೆ ರಸ್ತೆ ನಿರ್ಮಾಣ ಕಾನೂನು ಬಾಹಿರ ಮಾಡುವಂತ ರಸ್ತೆ ಲ್ಯಾಂಡ್ ಅಕ್ವಿಷನ್ ಮಾಡದೇನೇನ್ ಮಾಡಿದ್ದಾರೆ. ಆ ರೋಡ್ ಅನ್ನ ಯಾರ್ದೆಲ್ಲ ಭೂ ಮಾಲೀಕರು ಇದ್ರು ಅವರ ಲ್ಯಾಂಡ್ ಅನ್ನ ಅವ್ರಿಗೆ ವಾಪಸ್ ಕೊಟ್ಬಿಟ್ಟು ಇದನ್ನ ಆಮೇಲೆ ಯಾವೆಲ್ಲ ಯಾರು ಓಪನ್ ಲ್ಯಾಂಡ್ಸ್ ಇತ್ತು ಅವ್ರಿಗೆಲ್ಲ ಕೊಟ್ಬಿಡಿ. ಹೌದಾ, ಎಲ್ಲರದ್ದು ಏನ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಇರ್ಲಿಲ್ಲ. ಅಲ್ಲಿ ಯಾವ ಡೆಮೋಲಿಷನ್ ಆಗಿದಾವೆ ಆ ಡೆಮೋಲಿಷನ್ ಆದಂತಹ ಏನು ಪೀಡಿತರಿದ್ದಾರೆ ಅವ್ರಿಗೆ ಅದ್ರ ಬಗ್ಗೆ ಕಾಂಪಿಟೇಷನ್ ಕೊಟ್ರೆ 5 ರಿಂದ 7 ಕೋಟಿ ರೂಪಾಯಿವರೆಗೆ ನಿಮ್ಗೆ ಖರ್ಚಾಗಬಹುದು. ಈಗ ನಿಮ್ಮ ಹತ್ರ ಇರೋದು 40 ಕೋಟಿ ರೂಪಾಯಿ ಮಹಾನಗರ ಪಾಲಿಕೆ ಹತ್ರ. ಅದರಲ್ಲಿ 7 ಕೋಟಿ ರೂಪಾಯಿ ಡೆಮೋಲಿಷನ್ ಅವ್ರಿಗೆ ಕೊಟ್ಬಿಟ್ರೆ 5 ರಿಂದ 7 ಕೋಟಿ ರೂಪಾಯಿ ಮಿಕ್ಕಿದ ಓಪನ್ ಲ್ಯಾಂಡ್ ಅವ್ರು ವಾಪಸ್ ಕೊಟ್ಬಿಟ್ರೆ ನಿಮ್ದು ಕಾರ್ಪೊರೇಷನ್ ಉಳಿಯುತ್ತೆ. ಅದರಿಂದ ಈಗ 40 ಕೋಟಿಯಲ್ಲಿ ನಿಮ್ದು 7 ಕೋಟಿ ರೂಪಾಯಿ ಇದು, 5 ಕೋಟಿ ರೂಪಾಯಿ ನಿಮ್ದು ಮಹಾನಗರ ಪಾಲಿಕೆ GST ಇದು, 3 ಕೋಟಿ ರೂಪಾಯಿ ದಂಡ ಎಲ್ಲ ಕೂಡ 15 ಕೋಟಿ ರೂಪಾಯಿ ಖರ್ಚಾದ್ರೂ ಕೂಡ 25 ಕೋಟಿ ರೂಪಾಯಿ ಏನಿದೆ ಆ 25 ಕೋಟಿ ರೂಪಾಯಿಲಿ ನೀವು ಕಾರ್ಪೊರೇಷನ್ ಮತ್ತೆ ಮುಂದೆ ನಡ್ಸ್ಕೊಂಡು ಹೋಗಬಹುದು ಅಂತ ಹೇಳ್ಕೊಂಡು ನಾನು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗೆ ಮನವಿ ಮಾಡ್ಕೊಂಡಿದ್ದೇನೆ. 586 ಮೀಟರ್ ರೋಡ್ಗಾಗಿ 200 ಕೋಟಿ ರೂಪಾಯಿ ಇವತ್ತಿನ ಭರಿಸುವಂತ ಪರಿಸ್ಥಿತಿ ಇವತ್ತು ನಾಳೆ ಬರುವಂತ ದಿನಗಳಲ್ಲಿ ಮಹಾನಗರ ಪಾಲಿಕೆ ಬರಲಿದೆ. ಅದಕ್ಕಾಗಿ ಇಂಥ ನಿರ್ಣಯ ತಗೊಂಡು ಚಾಣಾಕ್ಷತನದಿಂದ ಈಗೊಂದು ನಿರ್ಣಯ ತಗೊಂಡು ಯಾರು ಭೂ ಮಾಲೀಕರು ಇದ್ದಾರೆ ಆ ಭೂ ಮಾಲೀಕರಿಗೆ ಆ ಲ್ಯಾಂಡ್ ಅನ್ನು ರಿಟರ್ನ್ ಮಾಡಿ ಆ ರೋಡ್ ಅನ್ನು ಕ್ಯಾನ್ಸಲ್ ಮಾಡಿ.